ಬಾಗಂಗ ಯಾವಾಗ ನೋಡಿದ್ರೆ ಏನಾದ್ರೂ ಒಂದ್ ಕೆಲ್ಸ ಒಂದ್ ನಿಮಿಷ ಆದ್ರೂ ಬಿಡುವಾಗ ಕೂತ್ಕೋಬಾರ್ದೇನು? ಬಿಡುವಾಗ ಕೂತ್ಕೊಳ್ಳೋದಕ್ಕೆ ನಿಮ್ ಗಂಡ ಅಡಿಗೆ ಇಟ್ಟಿದ್ದಾನೆ ಅನ್ಕೊಂಡೆ ನಿಮ್ ಮನೇಲಿ ಎಲ್ಲ ಬಿಟ್ಟು ನನ್ ಗಂಡ ಈ ಮನೇಲಿ ಯಾಕೆ ಅಡಿಗೆ ಇರ್ತಾನೆ? ಇಟ್ರೆ ನಮ್ಮ ಮನೇಲಿ ಇರ್ತಾನೆ. ಮದ್ವೆ ಆಗ್ತಿದ್ದ ಹಾಗೆ ನನ್ ಮಗನ ನಿನ್ ಮನೆಗೆ ಕತ್ಕೊಂಡು ಹೋಗಿ ನೋಡ್ತಾ ಇದೆಯಾ ತಾಯಿ? ಅವೆಲ್ಲ ನಡೆಯಲ್ಲ. ಆಹಾ ಆಸೆ ನೋಡು, ಮಾತೃಸಲ ಮೆಲ್ಲಿಗೆ ನನ್ ಸೊಸೆ ಮಾಡ್ಕೊಳಕ್ ನೋಡ್ತೀರಾ? ಅದೆಲ್ಲ ಈ ಗಂಗನ ಹತ್ರ ನಡೆಯಲ್ಲ ಅತ್ತಮ್ಮನವ್ರೆ. ನಡಿದೆ ಹೋದ್ಮೇಲೆ ಮಾತಗ್ ಮುಂಚೆ ಅತ್ತೆ ಅತ್ತೆ ಅಂತ ಏಕೆ ಕೂಗೋದು? ದೊಡ್ಡವ್ರನ್ನ ಹೆಸರು ಹಿಡಿದು ಕೂಗಬಾರ್ದು ಅಂತ. ಹಾಗೋ. ಹಾಗಾದ್ರೆ ದಿನ 4 ಸರಿ ಇತ್ಲಾಗ ಯಾಕೆ ನೀನ್ ಬರೋದು? ಸುಮ್ನೆ ನಿತ್ಯ ಬಸವ ಬೆಳಿಗ್ಗೆ ಮನೆ ಬಿಡುವಾಗ ಎದುರಿಗೆ ಬಂದು ಹಲ್ ಕಿರಿಯೋದು ಸುಮ್ನೆ ಅನ್ನೋ? ಆಹಾ ಕಿರಿತಾರೆ ಹಲ್ಲು. ನೀವೇನ್ ನಾವು ಮನ್ಮಕ್ಕನ್ನ ಹೆತ್ಬಿಟ್ಟಿದ್ದೀರಿ. ಮಾತಾಡಿದ್ರೆ ಒಳ್ಳೆ ಗೂಳಿ ಹಾಕ್ಬಿಟ್ರು ಹೋಗ್ಕೊಂಡು ಮೇಲ್ ಬೀಳ್ತಾನ ಅವನು. ಅಮ್ಮ ಅವರು ಗದ್ದೆ ಹತ್ರ ಹೋಗಿ ಯಜಮಾನ್ರಿಂದ ಮರ್ಯಾದೆ ಮಾಡಿಸ್ಕೊಂಡ್ ಬಂದಿದ್ದಾರೋ? ಹೋಗಿ ಅತ್ತೆ. ನಾಚಿಕೆ ನೋಡ್ ನಾಚಿಕೆ. ಮನಸ್ಸಿನಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ನನ್ನ ಹತ್ರನೇ ನಾಟಕ ಆಡ್ತಾ ಇದ್ದೀಯಾ ಮಳ್ಳಿ? ಅಮ್ಮಮ್ಮ ನೀ ತುಂಬಾ ಮದಗಾರ ಹೆಣ್ಣೆ, ನಂಗ್ಯಾಕೆ ಮಾದ ಆನೆಗೆ ಮಾದ. ಏಯ್ ರೇಡಿಯೋ ಸ್ಟೇಷನ್, ನಿನ್ ಗಾಜಬ್ಗಾನ ಸ್ವಲ್ಪ ನಿಲ್ಲಿಸ್ತೀಯೋ? ನಿನಗೆ ಕೇಕ್ ಆಗಿದ್ರೆ ಕಿವಿ ಮುಚ್ಕೋ. ನಾವು ತಂದವ್ರು ನೀನಿನ್ನು ಚಿಕ್ಕವಳಲ್ಲೇ ಅಲ್ವೇ? ನೀನೇನ್ ಹೆಂಗ್ಸೇನೆ? ಯಾಕೆ ಇಷ್ಟು ವಯಸ್ಸಾಯ್ತಲ್ಲ, ಇನ್ನು ತವ್ರ ಮನೇಲಿ ಇರೋಕೆ ನಾಚಿಕೆ ಆಗಲ್ಲ? ಸರಿ ಇವತ್ತೇ ಹೋಗ್ತೀನಿ. ಅತ್ತೆ ಮನೆ ಎಲ್ಲಿದೆ ತೋರ್ಸು. ಹೋಗೆ ಹೋಗೆ. ಅಂಬಲಿ ಕುಡಿಯೋನಿಗೆ ಮೀಸೆ ಹಿಡಿಯೋನೊಬ್ಬ ನೀನೇ ಹುಡ್ಕೋ. ಕಷ್ಟಪಟ್ಟು ನಾನೇ ಹುಡ್ಕೊಳ್ಳಿಲ್ಲ. ಈಗ ನಾನೇ ನಿನ್ ತಲೆ ಮೇಲೆ ಕೂತಿದ್ದೀನೇನು? ತಲೆ ಮೇಲೆ ಕೂತಿಲ್ಲ, ಅಡ್ಡವಾಗಿ ಕೂತಿದ್ಯಾ. ಮಾತೆತ್ತಿದ್ರೆ ನಿಮ್ಮಣ್ಣ ಲಕ್ಷ್ಮಿ ಮದುವೆ ಆಗ್ಲಿ ಲಕ್ಷ್ಮಿ ಮದುವೆ ಆಗ್ಲಿ ಅಂತಾನೆ. ಏ ಲಕ್ಷ್ಮಿ, ನಿನ್ ಕೈ ಮುಗಿತೀನಿ ಕಣೆ. ಬೇಗ ಅವನಾಗ ಕಟ್ಕೊಂಡು ನನಗೆ ದಾರಿ ಮಾಡ್ಕೊಟ್ಟು ಪುಣ್ಯ ಕಟ್ಕೊಳ್ಳೆ. ಊಟಕ್ಕೂ ಬರ್ದೆ ಇಷ್ಟು ತನಕ ಎಲ್ಲಿಗೆ ಹೋಗಿದ್ವಿ? ನಮ್ಮ ಗಂಗನ ತಂದೆ ಬೈರಣ್ಣನು ಆ ಸಾಹುಕಾರ ಶರಭಯ್ಯನು ಸಿಕ್ಕಿದ್ರು. ಮಾತಾಡ್ತಾ ಮಾತಾಡ್ತಾ ಹೊತ್ತೇ ತಿಳಿಯಲಿಲ್ಲ. ಅವರು ನಮ್ಮ ಸಂಬಂಧ ಬೆಳೆಸಬೇಕಂತೆ. ನಮ್ಮ ಮನಸ್ಸಿನಲ್ಲಿದ್ದನ್ನೇ ಅವರು ಅಂದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ ಗಂಗನಂತ ಸೊಸೆ ಬರಕ್ಕೆ ಪುಣ್ಯ ಮಾಡಿರ್ಬೇಕು. ನಮ್ ಬಸವನ್ಗೂ ಅವಳನ್ ಕಂಡ್ರೆ ಒಂಥರ. ಬರ್ತೀನಿ ಅಂತೆ. ಸಂಬಂಧ ಬೆಳೆಸಬೇಕು ಅಂತಿದ್ದು ಗಂಗನ ತಂದೆ ಬೈರಣ್ಣ ಅಲ್ಲ, ಸಾಹುಕಾರ ಶರಭಯ್ಯ. ಏನೋ ನಮ್ಮ ಲಕ್ಷ್ಮಿನ ಮದುವೆ ಆಗ್ಬೇಕಂತೆ. ಕಣ್ಣಿಂಗ ಮದುವೆ ಮದುವೆ ಅಂತ ಇಬ್ಬರು ಮದುವೆ ಮಾಡ್ಕೊಂಡು ಬೀದಿ ಪಾಲ್ ಮಾಡಿ ಸಾಲದಂತ ನಮ್ಮನೆವರೆಗೂ ಬಂದೆ. ಬರ್ಲಿ ಬರ್ಲಿ, ಬಸವನ್ ಗೊತ್ತಾದ್ರೆ ಉಸಿರೆತ್ತಬಾರ್ದು ಹಾಗೆ ಮಾಡ್ತಾನೆ. ನಾನು ಅವನಿಗೆ ಸರಿಯಾದ ಉತ್ತರ ಹೇಳ್ಬಿಟ್ಟು ಬಂದಿದ್ದೇನೆ ಗೌರಿ. ಆದ್ರೆ ನಮ್ಗೆ ಒಂದೇ ಭಯ, ಈ ಶರಭಯ್ಯನ ವಿರೋಧ ಮಾಡಿಕೊಂಡ್ರೆ ಅವನು ನಮ್ಮನ್ನ ನೆಮ್ಮದಿಯಾಗ ಬಾಳೋಕೆ ಬಿಡ್ತಾನ ಅಂತ. ಅದಕ್ಕೋಸ್ಕರ ಗಿಣಿನ್ ಸಾಕಿ ಗಿಡಗನ್ ಕೊಡೋದೇನೋ? ನಾನು ಹಾಗೆ ಹೇಳಿಲ್ಲ ಗೌರಿ. ತಿರುಪ್ತಿ ತಿಮ್ಮಪ್ಪ ಇದ್ದಾನೆ, ಯಾರಲ್ಲಿ ಹೇಗೆ ಕಾಪಾಡ್ಬೇಕು ಅವ್ರು ಕಾಪಾಡ್ತಾನೆ. ಗಂಗಾ ಏನಾಯ್ತು?